ಇವರು ಸೊ ಆವಾಗಿಂದ ನಾವು ಕರ್ಸಿವ್ ರೈಟಿಂಗು ಬಳಸೋಕ್ಕೆ ಶುರು ಮಾಡಿದ್ವಿ. ಈಗ ನೆಕ್ಸ್ಟು ಇದನ್ನು ಯಾವ ರೀತಿ ಬರೆಯೋದು ಅಂದರೆ, ಒಂದು ಸಲ ಮನುಷ್ಯ ನೀರು ಕುಡಿಯೋಕ್ಕೆ ಒಂದು ಕೊಳದ ಹತ್ರ ಹೋಗ್ತಾನೆ. ಆವಾಗ ಸುಮಾರು 12 ಗಂಟೆ ಸೂರ್ಯ ನೆತ್ತಿಗೆ ಬಂದಿರ್ತಾನೆ. ಇವನು ಬಗ್ಗೆ ಹಿಂಗೆ ನೀರು ಕುಡಿಯುವಾಗ ಇವನ ಬಿಂಬ ಇವನಿಗೆ ಕಾಣುತ್ತೆ. ಆವಾಗ ಇವನೇನು ಮಾಡ್ತಾನೆ, ಓಹೋ ಈ ರೀತಿ ಗೆರೆಗಳು ಹಾಕ್ಕೋತಾನೆ. ಈ ಸಮಯದಲ್ಲಿ ಥಿಂಕಿಂಗ್ ಪ್ರೋಸೆಸ್ ಶುರುವಾಯಿತು ಅಂತ ಕೆಲವರು ಹೇಳ್ತಾರೆ. ಓಕೆ, ಎಸ್. ನೆಕ್ಸ್ಟು ನಾವು ರೈಟಿಂಗ್ ಇನ್ಸ್ಟ್ರೂಮೆಂಟ್, ಲೇಖನಿ ಪೆನ್ನು. ಇನಿಷಿಯಲಿ ಏನಿತ್ತು ಅಂದರೆ ಈ ಮೂಳೆಗಳಿಂದ ಬರೆಯೋಕ್ಕೆ ಕೆತ್ತಕ್ಕೆ ಶುರು ಮಾಡಿದ್ರು. ಆ ನಂತರ ರೀಡ್, ಈ ಹೊಲದ ಬದಿ ದಂಟು ಬೆಳೆಯುತ್ತಲ್ಲ, ಆ ದಂಟು ಅದರಿಂದ ಬರೆಯೋಕ್ಕೆ ಮಾಡಿದ್ರು. ಆಮೇಲೆ ರೀಡ್ ಅಂದರೆ ಈ ಗರಿಗಳು ಬರುತ್ತಲ್ವ, ಗರಿಗಳು. ಬಟ್ ಇವೆಲ್ಲ ಬೇಗ ಹಾಳಾಗ್ಬಿಡ್ತಾ ಇತ್ತು. ಆಮೇಲೆ ಈ ಗರಿ ಇದೆಲ್ಲ ತುಂಬ ಕಾಸ್ಟ್ಲಿ. ಅದರಿಂದ ಒಬ್ಬ ಏನು ಮಾಡ್ತಾನೆ, ಈ ಐರನ್ ಹಾಳೆ, ಕಬ್ಬಿಣದ ಹಾಳೆನ ಮಡಚಿ ಚೂಪ್ ಮಾಡಿ ಅದನ್ನ ಲೇಖನಿಯಾಗಿ ಶುರು ಮಾಡ್ತಾನೆ ಬರೆಯೋಕ್ಕೆ.